ಊರಿಗೆ ಬೆಂಕಿ ಹಚ್ಬಿಟ್ಟು ತನ್ನ ಹೊಟ್ಟೆನ ಮಾತ್ರ ತಂಪಾಗಿಟ್ಕೋಬೇಕು ಅಂತ ನೀರು ಕುಡಿದ್ರಂತೆ. ಹಾಗಾಯ್ತು ಕತೆ. ಸುಮ್ಮನೆ ಮಾತುಗಳನ್ನ ಕೇಳಿಸೋದನ್ನ ಅವಾಯ್ಡ್ ಮಾಡೋಕ್ಕೆ ಕಿವಿಗೆ ನೀರು ಹಾಕೊಳ್ಳೋ ಆಪ್ಷನ್ ಇದ್ದಿದ್ರೆ ಅದನ್ನೇ ಮಾಡ್ತಿದ್ದೆ. ಆದರೆ ಇಲ್ಲವಲ್ಲ. ನೀ ಹೇಳೋದು ಕರೆಕ್ಟೇನೆ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತಾರೆ. ಹಾಗೆ ನೋಡೋಕೆ ಹೋದರೆ ಮೌನ ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳಬೇಕು ಅಲ್ವಾ? ನೋಡು ಕಲ್ಯಾಣಿ, ನನಗೆ ಸುತ್ತಿ ಬಳಸಿ ಮಾತಾಡೋದಕ್ಕೆಲ್ಲ ಬರೋದಿಲ್ಲ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ನೀನು ಕೃಷ್ಣನ ಕರ್ಕೊಂಡು ಹೋಗಿ ಆ ಅಂಗಡಿನಲ್ಲಿ ಕೆಲಸಕ್ಕೆ ಸೇರಿಸೋ ಗೇಮ್ ಮಾಡಿದೆ, ಆದರೆ ಅದನ್ನು ನಾನು ಒಪ್ಕೊಂಡೆ. ಆದರೆ ಈಗ ನಿನ್ನ ತಂಗಿನೂ ಕರ್ಕೊಂಡು ಬಂದು ಕೆಲಸಕ್ಕೆ ಸೇರಿಸಿದೆಯಲ್ಲ, ಏನು ನಿನ್ನ ಪ್ಲ್ಯಾನು? ಅವಳಿಗೆ ಕೆಲಸ ಕೊಡ್ತೀನಿ ಅಂತ ಮಾವ ಯಾವತ್ತೂ ಹೇಳಿದ್ರು. ಅವಳು ಇವಾಗ ಡಿಸೈಡ್ ಮಾಡ್ಕೊಂಡು ಜಾಯ್ನ್ ಆಗಿದ್ದಾಳೆ. ಇದರಲ್ಲಿ ಪ್ಲ್ಯಾನ್ ಮಾಡ್ತಿರೋದಂತ ಏನಾದರೂ ಅನ್ನಿಸ್ತಾ ಇದೆಯಾ ನಿಮಗೆ? ಕಲ್ಯಾಣಿ, ಸಾಕು ನಾಟಕ. ನೀನು ನಿನ್ನ ತಂಗಿ ಇಬ್ಬರೂ ಸೇರಿಕೊಂಡು ಈ ಮನೆನ ಕಬ್ಜಾ ಮಾಡ್ಕೋಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡಿದರೆ ಅದು ಈ ಜನ್ಮದಲ್ಲಿ ನಡೆಯೋದಿಲ್ಲ, ನೆನ್ಪಿಟ್ಕೋ. ಪ್ರಭು, ಈಗಲೇ ಕಾಲ್ ಮಾಡಬೇಕಾ? ಯಾರದು? ಅಮ್ಮ. ಆಮೇಲೆ ಮಾತಾಡ್ತೀನಿ. ಮಾತಾಡು, ನಾನೇನು ಕೇಳಿಸ್ಕೊಳ್ಳೋದಿಲ್ಲ. ಆ್ಯಕ್ಚುಲಿ ನಾನು ಅವ್ರ ಹತ್ರ ಮಾತಾಡಬೇಕು. ಮಾತಾಡು. ಕಲ್ಯಾಣಿ, ಡಯಲ್ ಮಾಡು ನಿಮ್ಮಮ್ಮಂಗೆ. ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ಮಾಡ್ತೀನಿ. ಕಾಲ್ ಮಾಡಿದ್ಯಲ್ಲ, ಏನಾದರೂ ಅರ್ಜೆಂಟ್ ಇತ್ತಾ? ನಾನು ನಿನಗೆ ಕಾಲೇ ಮಾಡಿಲ್ವಲ್ಲ ಪುಟ, ನೀನೇ ಮಾಡಿದ್ದಲ್ವಾ? ಯಶೋದವ್ರು ಮಾತಾಡ್ಬೇಕಂತೆ, ಕೊಡ್ತೀನಿ ತಗೊಳ್ಳಿ. ಹಲೋ ಕಾವೇರಮ್ಮನವ್ರೆ, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಪ್ಪ, ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ನೀವು ಆವಾಗವಾಗ ಇದೇ ಥರ ಮಗಳಿಗೆ ಫೋನ್ ಮಾಡಿ ಮಾತಾಡ್ತಾ ಇರಿ. ನಿಮ್ಮಂಥ ಹಿರಿಯರು ಫೋನ್ ಮಾಡಿದ್ರೆ ಅದು ತುಂಬ ಅವಶ್ಯಕತೆ ಇದೆ. ನಿಮ್ಮಂಥ ಹಿರಿಯರು ಆವಾಗವಾಗ ಫೋನ್ ಮಾಡಿದ್ರೆ ಅದು ತುಂಬ ಒಳ್ಳೆಯದು. ಯಾಕೆ ಹೇಳ್ತೀನಿ ಗೊತ್ತಾ? ಗಂಡನ ಮನೆಯಲ್ಲಿ ಸೊಸೆಯಂದರು ಹೇಗೆ ನಡ್ಕೋಬೇಕು, ಹೇಗೆ ಸಂಭಾಳಿಸ್ಬೇಕು, ಇದೆಲ್ಲ ನಿಮ್ಮಂಥ ದೊಡ್ಡವರಿಂದಾನೇ ಕಲಿಬೇಕಲ್ವಾ? ಅಲ್ಲಲ್ಲ, ತಪ್ಪು ತಿಳ್ಕೊಬೇಡಿ. ಏನು ಹೇಳಕ್ಕೆ ಬಂದೆ ಅಂದರೆ, ತಾಯಿ ತಮ್ಮ ಮಕ್ಕಳಿಗೆ ಒಳ್ಳೆ ಗುಣ ತಾನೇ ಹೇಳ್ಕೊಡ್ತಾರೆ, ಅದಕ್ಕೆ ಹೇಳಿದೆ ಅಷ್ಟೇ. ಯಾಕೆ ಯಶೋದ ಅವ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಿ? ನಮ್ಮ ಕಲ್ಯಾಣಿಯಿಂದ ಏನಾದರೂ ತೊಂದರೆ? ಚೆ ಹಾಗೆಲ್ಲ ಏನು ಇಲ್ವಲ್ಲ. ನಿಮ್ಮ ಮಗಳು ತುಂಬ ಒಂಥರ ಅಪರಂಜಿ. ಎಲ್ಲ ವಿಷಯನೂ ನೀಟಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾಳೆ. ಏನಾದರೂ ಒಂದು ಕೆಲಸ ಹೇಳ್ಬಿಟ್ರೆ ಅದನ್ನು ತುಂಬ ತುಂಬ ನೀಟಾಗಿ ಮಾಡಿಬಿಡ್ತಾಳೆ ಅವಳು. ಅಷ್ಟು ಮೆಚೂರ್ಡಾಗಿ ಬಿಹೇವ್ ಮಾಡ್ತಾ ಇದ್ದಾಳೆ. ಇಲ್ಲ, ನೀವು ಫೋನ್ ಮಾಡಿದ್ರೆ ಸ್ವಲ್ಪ ಅವಳಿಗೂ ಬುದ್ಧಿ ಹೇಳ್ದಂಗೆ ಆಗುತ್ತೆ ಅವಾಗವಾಗ, ಅದಕ್ಕಷ್ಟೇ. ಅದು ನಿಜಾನೇ ಅನ್ನಿ, ನೀವು ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಅವಳಿಗೆ, ಅದರಿಂದನೇ ಎಲ್ಲನೂ ಬೇಗ ಕಲಿತಾ ಇದ್ದಾಳೆ. ಅಯ್ಯೋ, ನಮ್ಮ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ. ಎಷ್ಟೇ ಆದರೂ ಕಲ್ಯಾಣಿ ನಮ್ಮನೆ ಸೊಸೆ ಅಲ್ವಾ, ಇಲ್ಲದೆ ಹೋಗುತ್ತೆ ಹೇಳಿ? ಸರಿ, ಹಾಗಾದರೆ ನಾನು ಕಲ್ಯಾಣಿ ಕೊಡ್ತೀನಿ. ಮರಿಬೇಡಿ, ಅವಾಗವಾಗ ಫೋನ್ ಮಾಡ್ತಾ ಇರಿ ನಿಮ್ಮ ಮಗಳಿಗೆ. ಓಕೆ. ನೋಡು ಕಲ್ಯಾಣಿ, ಈ ಮನೆಗೆ ನೀನು ಸೊಸೆ. ನಿನ್ನ ಜವಾಬ್ದಾರಿ ಈ ಮನೆಗೋಸ್ಕರ ಬೇಕಾದಷ್ಟಿದೆ. ಅದನ್ನು ನೀನು ಮರಿಬಾರ್ದು ಅನ್ನೋದು ನನ್ನ ಕಾಳಜಿ ಅಷ್ಟೇ. ಅರ್ಥ ಮಾಡ್ಕೊ.
ಉಪ್ಪಿನಕಾಯಿ ಹಾಕ್ಲೇನೆ? ನಾನು ಹಾಕೊಂತೀನಿಮ್ಮ. ಹ್ಮ್. ಸಾಕು. ಅಮ್ಮ ಹ್ಮ್. ಅವಾಗ್ಲೇ ಯಾರ ಜೊತೆನೂ ಫೋನಲ್ಲಿ ಹರಟೆ ಹೊಡಿತಾ ಇದ್ದೆ, ಯಾರದು? ಯಶೋಧ ಅವ್ರು ಕಾಲ್ ಮಾಡಿದ್ರು ಕಣೆ. ಓ, ಏನಂತೆ? ಏನಿಲ್ಲ, ಸುಮ್ಮನೆ ಕ್ಷೇಮ ಸಮಾಚಾರ ವಿಚಾರಿಸೋದಕ್ಕೆ ಅಂತ ಮಾಡಿದ್ರು. ಯಾವಾಗಲೂ ಚೆನ್ನಾಗೇ ಮಾತಾಡೋರು ಕಣೆ, ಆದರೆ ಈ ಸಲ ಸ್ವಲ್ಪ ಯಾಕೋ ವ್ಯತ್ಯಾಸ ಕಾಣಿಸ್ತು. ಒಂಚೂರು ಖಾರವಾಗಿ ಮಾತಾಡಿದ್ರೇನೋ ಅನ್ನಿಸ್ತು. ಅಮ್ಮ, ಅವರು ಯಶೋದವರು ಆರಾಮಾಗಿ ಇರ್ತಾರೆ, ಆದ್ರೆ ಆ ಮನೆನ ತುಂಬಾ ಹಚ್ಕೊಂಡಿದ್ದಾರೆ. ಆ ಮನೆಯವ್ರ ಮೇಲಿರೋ ಪ್ರೀತಿ ಕಾಳಜಿ ಅವ್ರನ್ನ ಒಂದೊಂದ್ಸಲಿ ಹೇಗೆಗೋ ಆಡೋಗ್ ಮಾಡುತ್ತೆ. ಕೆಲಸ ಎಲ್ಲ ಹೇಗೆ ನಡೀತಾ ಇದೆ ಪುಟ? ಹ್ಞೂ ಅಮ್ಮ, ಎಲ್ಲ ಆರಾಮಾಗಿ ಆಗ್ತಿದೆ. ಅಕೌಂಟ್ ಲೆಕ್ಕಾಚಾರ ಎಲ್ಲ ಪಕ್ಕ ಆಗಿದೆ. ಅವ್ರ ಸಿಸ್ಟಮಿಗೆ ನಾನು ಸ್ವಲ್ಪ ಅಡ್ಜಸ್ಟ್ ಆಗಬೇಕು ಅಷ್ಟೆ. ಅವರೆಲ್ಲ ನಿನ್ನನ್ನು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ತಾನೆ? ಹ್ಞೂ ಅಮ್ಮ, ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ, ಅದ್ರ ಬಗ್ಗೆ ಒಂದು ಮಾತಿಲ್ಲ. ರುಕು, ನಾನು ಹೇಳೋದೇ ಮರ್ತಿದ್ದೆ ಕಣೆ. ಇವತ್ತು ಚಿಟ್ ಫಂಡ್ಗೆ ಹೋಗಿದ್ದೆ. ಆ ಓನರ್ ಹೆಂಡತಿ ನಿಮ್ಮ ಮಗಳು ಅಳಿಯ ಎಲ್ಲಿ ಹನಿಮೂನ್ಗೆ ಹೋದ್ರು ಅಂತ ಕೇಳ್ತಾ ಇದ್ರು. ನನಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗಲಿಲ್ಲ ಕಣೆ. ಇನ್ನೂ ಎಲ್ಲೂ ಹೋಗಿಲ್ಲ, ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಸುಳ್ಳು ಹೇಳಿಬಿಟ್ಟೆ. ಕಲ್ಯಾಣಿಗೆ ಇದ್ರ ಬಗ್ಗೆ ಒಂಚೂರು ಯೋಚನೆನೇ ಇಲ್ವೇನೆ? ಹೋಗ್ಕೊಳ್ಳಿ, ವಿನಯ್ಗಾದರೂ ಅದ್ರ ಬಗ್ಗೆ ಯೋಚನೆ ಬೇಡವಾ ಹೇಳು? ಮದುವೆ ಆಗಿ ಎಷ್ಟು ದಿನ ಆಗೋಯ್ತು, ಇನ್ನೂ ಎಲ್ಲೂ ಹೋಗಿಲ್ಲ ನೋಡು ಅವರು. ಅಮ್ಮ, ಟಿಕೆಟ್ಸ್ ಎಲ್ಲ ಆಲ್ರೆಡಿ ರೆಡಿ ಇದೆ ಅಮ್ಮ. ಏನಂದೆ? ಟಿಕೆಟ್ ರೆಡಿ ಇದೆಯಾ? ಹಾ, ಅದು ಕೃಷ್ಣ ಇದ್ದಾನಲ್ಲ, ಅವನು ಯಾರ ಹತ್ರನೋ ಫೋನಲ್ಲಿ ಮಾತಾಡ್ತಾ ಇದ್ದಾಗ ಕೇಳಿಸ್ಕೊಂಡೆ. ಹನಿಮೂನ್ ಪ್ಯಾಕೇಜ್ನ ಶೋ ಇಂದ ಕೊಟ್ಟಿದ್ದಾರಂತೆ, ಅದನ್ನ ಅಕ್ಕ ಬಾವಂಗೆ ಕೊಡ್ಬೇಕು ಅಂತ ಹೇಳ್ತಿದ್ದ. ಅಕ್ಕ ಬಾವನ್ಗೆ ಟಿಕೆಟ್ ಕೊಟ್ಟು ಲಗೇಜ್ ಪ್ಯಾಕ್ ಮಾಡಿಸಿ ಕಳಿಸ್ತಾ ಇರೋದೆ. ನಾಳೆ ಕೆಲ್ಸಕ್ಕೆ ಹೋದಾಗ ಒಂದು ರೌಂಡ್ ಅಕ್ಕನ ಜೊತೆ ಮಾತಾಡಿ ನೋಡೋಣ. ಸರಿ ಕಣೆ. ಪಾಪ ಕಣೆ ಕಲ್ಯಾಣಿ, ಅವಳಲ್ಲಿ ತನ್ನದೇ ಆದಂಥ ಒಂದು ಸಂಸಾರ ಅಂತ ಕಟ್ಕೊಂಡು ನೆಮ್ಮದಿಯಾಗಿದ್ದರೆ ಅಷ್ಟೇ ಸಾಕು. ಹೆತ್ತಮ್ಮನಿಗೆ ಅದಕ್ಕಿಂತ ಹೆಚ್ಚಿಗೆ ಏನು ಬೇಕು ಹೇಳು? ಅಮ್ಮ, ನೀನು ಊಟ ಮಾಡು. ನಾನು ಆಮೇಲೆ ಮಾಡ್ತೀನಿ ಕಣ್ರೆ, ನಿಮ್ದು ಮುಗಿಲಿ ಮೊದಲು.